ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಒಂದು ಬಾರ್ಡ್ರು ಕುಚ್ಚು ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಬೇಕು ಅಂದರೆ ನಾವು ಕುಚ್ಚಿಗೆ ಅಂತ ಅಂದ್ಬಿಟ್ಟು ಒಂದು ಆರ್ಚು ಒಂದು ಕುಚ್ಚು ಮಾಡ್ಕೋಬೋದು. ಇಲ್ಲ ಅಂತಂದರೆ ಒಬ್ರೊಬ್ರಿಗೆ ಕುಚ್ಚೇ ಇಷ್ಟ ಆಗೋದಿಲ್ಲ, ಬರೀ ಬಾರ್ಡ್ರೇ ಇಷ್ಟ ಆಗುತ್ತೆ. ಆ ಥರ ಬೇಕಾದರೂ ಮಾಡ್ಕೋಬೋದು. ಇದನ್ನು ಸ್ಯಾರಿಗೆ ಬೇಕಾದ್ರೂ ಹಾಕ್ಕೋಬೋದು. ಇದಕ್ಕೆ ನಾನು ರೌಂಡ್ ಬೀಡು ಈ ಥರದ್ದು ತೊಗೊಂಡಿದ್ದೀನಿ. ನಾವು ಬೇಕಂದರೆ ಕ್ರಿಸ್ಟಲ್ ಬೀಡ್ ಬೇಕಾದರೂ ಹಾಕ್ಕೋಬೋದು. ನಾನು ಇದನ್ನೇ ಹಾಕ್ಕೊಳ್ತಾ ಇರೋದು. ಈಗ ಹರಳೆ ದಾರ ಮಾಡ್ಕೊಂಡಿದ್ದೀನಿ. ಹರಳೆ ದಾರ ಮಾಡ್ಕೊಂಡು ಫ್ರಂಟಿಂದ ಬ್ಯಾಕ್ ಹೋಗಿ ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಬರಬೇಕು. ಫ್ರಂಟ್ಗೆ ಥ್ರೆಡ್ನ ಇವಾಗ ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲೇ ಒಂದು ದಾರ ಗ್ಯಾಪ್ ಕೊಟ್ಟು ಬ್ಯಾಕ್ ಹೋಗಿ ಥ್ರೆಡ್ ಎಳ್ಕೊಂಡು ಬರಬೇಕು ನೀಡಲ್ ಮೇಲೆ. ಇವಾಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಸೇರಿಸಿ ಒಂದು ಮಾಡಬೇಕು. ಒಂದು ಮಾಡಿ ಇವಾಗ ಬೀಡ್ ಏನಿದೆ ಬೀಡನ್ನ ಹಾಕ್ಕೋಬೋದು. ಬೀಡ್ ಬೇಡ ಅಂತ ಅಂದರೆ ನಾವು ಇವಾಗ 4 ಚೈನ್ ಹಾಕ್ಕೋಬೋದು. ಸರಿನಾ? ನಾನು ಬೀಡೇನು ಕುಚ್ಚೇನು ಕಟ್ತಾ ಇಲ್ಲ, ಸುಮ್ಮನೆ ಬಾರ್ಡ್ರ್ ಥರ ತೋರಿಸ್ತಾ ಇರೋದು. ಬೇಕು ಅಂತಂದರೆ ನಮಗೆ ಆಪ್ಷನ್ನು ಅಷ್ಟೇ. ಅದು ಜರ್ತೈತೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀಡಲ್ಗೆ. ಮತ್ತು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಬೀಡ್ ಎಲ್ಲಿ ಬರುತ್ತೋ ಅಲ್ಲೇ ಹೋಗಿ ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎತ್ಕೊಂಡು ಫ್ರಂಟ್ ಬರಬೇಕು. ಫ್ರಂಟ್ ಬಂದು ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಸೇರಿಸಿ ಒಂದು ಮಾಡಬೇಕು. ಒಂದು ಮಾಡಿ ಇವಾಗ ನಾವು 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಬ್ಯಾಕ್ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಏನು ಲಾಕ್ ಮಾಡಿದ್ದು ನೋಡಿ, ಸೆಕೆಂಡ್ ಲಾಕು, ಅದರೊಳಗಡೆ ಹೋಗಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಬರಬೇಕು ಫ್ರಂಟ್. ಮತ್ತು ನೋಡಿ ನೀಡಲ್ ಮೇಲೆ 2 ದಾರ ಇದೆ, ಆ 2 ದಾರ ಸೇರಿಸಿ ಒಂದು ಮಾಡಬೇಕು. ಈಗ 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕ್ಕೊಂಡು ಮತ್ತು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದ್ಸಲಿ ದಾರ ಸುತ್ಕೊಳ್ಳೋಣ. ಈ ಬೀಡ್ ಮೇಲೆ ನಮ್ಮದು ಏನು 5 ಚೈನ್ ಇದೆ ನೋಡಿ, ಅದರೊಳಗಡೆ ಹೋಗಿ ನೀಡಲ್ ಮೇಲೆ ಥ್ರೆಡ್ ಎಳ್ಕೊಂಡು ಫ್ರಂಟ್ ಬಂದು ಇವಾಗ ನೀಡಲ್ ಮೇಲೆ 3 ದಾರ ಇದೆ, ಆ 3 ದಾರ ಸೇರಿಸಿ ಒಂದು ಮಾಡಬೇಕು. ಒಂದು ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಇವಾಗ ನಾವು ಡಬಲ್ ಕ್ರೋಶೆ ಮಾಡ್ಕೊಂಬರೋಣ. ನೋಡಿ ನೀಡಲ್ ಮೇಲೆ 3 ದಾರ ಇದೆ, 2 ದಾರ 1 2 ದಾರ 1. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ 5 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ ಎಳ್ಕೊಂಡು ಬರಬೇಕು. ನೀಡಲ್ ಮೇಲೆ 4 ದಾರ ಇದೆ, 4 ದಾರದಲ್ಲಿ 2 ದಾರ 1 2 ದಾರ 1. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಮೇಲೆ ಥ್ರೆಡ್ ಎಳ್ಕೊಂಡು ಬರಬೇಕು. ನೀಡಲ್ ಮೇಲೆ 4 ದಾರ ಇದೆ, 2 ದಾರ 1 2 ದಾರ 1. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಏನಿದೆ ಅಲ್ಲೋಗಿ ದಾರ ತೊಗೊಂಬಂದು ನೀಡಲ್ ಮೇಲೆ 4 ದಾರ ಇದೆ, ನೀಡಲ್ ಮೇಲೆ 2 ದಾರ 1 2 ದಾರ 1. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗಡೆ ಹೋಗಬೇಕು. ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಫ್ರಂಟ್ ಬಂದು ನೀಡಲ್ ಮೇಲೆ 4 ದಾರ ಇದೆ, 3 ದಾರ ಇದೆ, 2 ದಾರ 1 2 ದಾರ 1. ಈ ಥರ ನಾವು ಇದಕ್ಕೆ 7 ಚೈನ್ ಹಾಕ್ಕೋಬೇಕಾಗತ್ತೆ. 7 ಕಂಬ ಡಬಲ್ ಕ್ರೋಶೆ. ಸ್ಟಾರ್ಟಿಂಗಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಅದನ್ನು ಬಿಟ್ಟುಬಿಡ್ಬೇಕು. ಅದನ್ನು ಬಿಟ್ಬಿಟ್ಟು ಕಂಬ ಏನು ಹಾಕುವ ಅದು 2 4 5 6ನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು 1 ಟೈಮು. ಬ್ಯಾಕ್ ಹೋಗಿ ಥ್ರೆಡ್ ಎಳ್ಕೊಂಡು ಬಂದು ಫ್ರಂಟ್ಗೆ 2 ದಾರ 1 2 ದಾರ 1 ಮಾಡಬೇಕು. ಈಗ 2ನೇ ಕಂಬ ಹಾಕ್ತಾಯಿದ್ದೀನಿ ನೋಡಿ. 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಫ್ರಂಟ್ ಬಂದು ಈಗ ನೀಡಲ್ ಮೇಲೆ 3 ದಾರ ಇದೆ, 2 ದಾರ 1 2 ದಾರ 1. ಈ ಥರ ಮಾಡಿ ಎಲ್ಲಿ ಬರುತ್ತೆ ಅದು ನೋಡಿ, ಸ್ವಲ್ಪ ಟ್ರ್ಯಾಂಗಲ್ ಶೇಪಲ್ಲಿ ಬರುತ್ತೆ. ಈಗ ಲಾಕ್ ಮಾಡಬೇಕು. ನಿಮಗೆ ಇದರಲ್ಲೇ ಸ್ಟಾರ್ಟಿಂಗಲ್ಲೂ ನೀವು 4 ಚೈನ್ ಹಾಕ್ಕೊಂಡು ಆರ್ಚ್ ಮಾಡಿ ಮತ್ತು ಇವಾಗ ಮತ್ತೆ 4 ಚೈನ್ ಹಾಕ್ಕೊಂಡ್ರೆ ಅದೇನಾಗುತ್ತೆ, 1 ಕುಚ್ಚು 1 ಆರ್ಚು, 1 ಕುಚ್ಚು 1 ಆರ್ಚ್ ಬರುತ್ತೆ. ನಾನು ಕಂಟಿನ್ಯೂ ಮಾಡ್ತೀನಿ, ಆರ್ಚ್ನೇ ಬರೀ ಹಾಕ್ಕೊಳ್ಳೋದು. ತುಂಬ ಜನ ಇದನ್ನು ಕುಚ್ಚು ಇಷ್ಟಪಡದೇ ಇರೋರು ಕುಚ್ಚು ಯಾಕೆ ಅಂತಂದರೆ ಫೋಲ್ಡಿಂಗ್ ಆಗಿಬಿಡುತ್ತೆ ಅದು ಅಂತ ಅಂದ್ಬಿಟ್ಟು ತುಂಬ ಜನ ಕುಚ್ಚು ಇಷ್ಟಪಡೋದಿಲ್ಲ. ಸ್ವಲ್ಪ ಜನ ಅವರು ಬರೀ ವರ್ಕ್ನ ಕೇಳ್ತಾರೆ ನೋಡಿ. ಮತ್ತೆ ಕಂಟಿನ್ಯೂ ಮಾಡೋಣ. ಇವಾಗ ಬೀಡನ್ನ ಲಾಕ್ ಮಾಡ್ಕೊಂಡು ಬೀಡನ್ನ ನೀಡ್ಲ ದಾರಕ್ಕೆ ಹಾಕ್ಕೊಂಡೆ,
ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿ ಬರುತ್ತೋ ಅಲ್ಲಿ ಹೋಗಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಬರ್ಬೇಕು ಫ್ರಂಟ್ಗೆ. ನೀಡಲ್ ಮೇಲೆ ನೋಡಿ 2 ದಾರ ಇದೆ, ಆ 2 ದಾರ ಸೇರಿಸಿ 1 ಮಾಡಬೇಕು. ಮತ್ತು ಇವಾಗ 5 ಚೈನು 1 2 3 4 5 ಚೈನ್ ಹಾಕಿ ಬ್ಯಾಕ್ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಲಾಕ್ ಏನಿದೆ ಅದರೊಳಗಡೆ ಹೋಗಿ ಮತ್ತೆ ಥ್ರೆಡ್ ಎಳ್ಕೊಂಡು ಬ್ಯಾಕ್ ಬರಬೇಕು. ಬಂದು ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಸೇರಿಸಿ 1 ಮಾಡಿ ಈಗ ಬರೀ 1 ಚೈನ್ ಹಾಕ್ಕೊಳ್ಳೋದು. 1 ಚೈನ್ ಹಾಕ್ಕೊಂಡು ಮತ್ತೆ ಈಗ ಟರ್ನ್ ಮಾಡ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸುತ್ಕೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ನೀಡಲ್ ಮೇಲೆ ದಾರ ಎಳ್ಕೊಂಡು ಬರಬೇಕು. ಇವಾಗ ನೀಡಲ್ ಮೇಲೆ 3 ದಾರ ಇದೆ, ಆ 3 ದಾರ ಸೇರಿ 1 ಮಾಡಬೇಕು. ಇದನ್ನು ಬಿಟ್ಟಿಡಬೇಕು. ಇದನ್ನು ಬಿಟ್ಟು ನಾವು 7 ಕಂಬ ಹಾಕಬೇಕಾಗಿರೋದು. ಡಬಲ್ ಕ್ರೋಶೆ 7 ಕಂಬ ಹಾಕಬೇಕಾಗಿರೋದು. 2 ದಾರ 1 2 ದಾರ 1 ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಮೇಲೆ ದಾರ ಎಳ್ಕೊಂಡು ಫ್ರಂಟ್ ಬರಬೇಕು. ಮತ್ತು 2 ದಾರ 1 2 ದಾರ 1 ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಬ್ಯಾಕಿನ ಥ್ರೆಡ್ ಎಳ್ಕೊಂಬಂದು ನೀಡಲ್ ಮೇಲೆ 3 ದಾರ ಇದೆ, 2 ದಾರ 1 2 ದಾರ 1. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಹೊಸ್ದಾಗಿ ಯಾರ್ಯಾರೆಲ್ಲ ಕಲಿತಿರ್ತೀರ ಕುಚ್ಚನ್ನ, ಕ್ರೋಶ ಕುಚ್ಚು, ನಿಮಗಿದು ತುಂಬ ಈಸಿ. ಇದೆಲ್ಲ ನೀವು ಹಾಕ್ಕೊಳ್ಳೋದು ಕಲಿತ್ರೆ ಅಂದರೆ ನೀವು ಯಾವ ಡಿಸೈನ್ ಬೇಕಾದರೂ ಕಲ್ತ್ಕೋಬೋದು, ಏನೂ ಕಷ್ಟ ಆಗೋದಿಲ್ಲ. ಒಂದು ಆರ್ಚ್ ಮಾಡಿಬಿಟ್ರೆ ನಿಮಗೆ ಸ್ಯಾರಿ ಪೂರ್ತಿ ಅದೇ ಥರನೇ ಬರುತ್ತಲ್ವ, ಗೊತ್ತಾಗತ್ತೆ. ನೋಡಿ, ಇವಾಗ ಆಯಿತು. 7 ಕಂಬ ಹಾಕ್ತೆ. ಇದೆಲ್ಲಿ ಬರುತ್ತೋ ಅಲ್ಲಿ ಹೋಗಿ ಬ್ಯಾಕಿಂದ ಥ್ರೆಡ್ ಹಿಡ್ಕೊಂಬಂದು ಫ್ರಂಟ್ಗೆ ಈ ಥರ. ಇವಾಗ ಬೇಕಾದ್ರೆ 2 ಆರ್ಚು 1 ಕುಚ್ಚು ಕಟ್ಟೋ ಥರನೂ ಮಾಡ್ಕೋಬೋದು, ಸರಿನಾ? ಈ ಕುಚ್ಚು ಕಟ್ಟೋ ಥರ ಆದರೆ ಇಲ್ಲಿ ಲಾಕ್ ಮಾಡಿದ್ವಲ್ಲ, ಲಾಕ್ ಮಾಡಿದ್ಮೇಲೆ ನೋಡಿ ಇವಾಗ 4 ಚೈನ್ ಹಾಕ್ಕೊಂಡು 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೋ 4 ಚೈನು ಅಲ್ಲಿ ಹೋಗಿ ಈ ಥರ ಲಾಕ್ ಮಾಡಿ ಮತ್ತೆ ಇವಾಗ ಬೀಡ್ ಆ್ಯಡ್ ಮಾಡ್ಕೊಂಡು ಕಂಟಿನ್ಯೂ ಮಾಡೋದು, ಸರಿನಾ? ಈ ಥರನೂ ಬರುತ್ತೆ, ಈ ಥರ ಬರುತ್ತೆ. ಇಲ್ಲ ಅಂತಂದರೆ ಹಾಗೆ ಕಂಬ ಬೇಕಾದ್ರೂ ಹಾಕ್ಕೋಬೋದು. ಬೇಡ, ಕುಚ್ಚುಕಟ್ಟೆ ತೋರಿಸ್ತೀನಿ, ಸರಿನಾ? ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕಿ ಕುಚ್ಚಿಗೆ ಗ್ಯಾಪ್ ಕೊಟ್ಟು ಮತ್ತೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಬೀಡ್ ಎಲ್ಲಿ ಬರುತ್ತೋ ನೋಡ್ಕೊಂಡು ಮತ್ತೆ ಇವಾಗ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5. ಇದು ಬದಲು ಕ್ರಿಸ್ಟಲ್ ಬೀಡ್ ತೊಗೊಬಿಡಿ, ಹಾಕ್ಕೊಳ್ಳಿ. ಅದು ಸ್ವಲ್ಪ ರೈಟ್ ಇದೆ, ಆದರೆ ಬೇಗ ಪಾಲಿಶ್ ಹೋಗಲ್ಲ, ಚೆನ್ನಾಗಿರುತ್ತೆ. ಈ ಥರ ಟರ್ನ್ ಮಾಡ್ಕೊಂಡು ಸಿಂಗಲ್ ಚೈನ್ ಹಾಕಿ ಮತ್ತು ಫ್ರಂಟ್ಗೆ ಟರ್ನ್ ಮಾಡ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು 5 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ನೀಡಲ್ ಮೇಲೆ 3 ದಾರ ಇದೆ, 3 ದಾರ ಸೇರಿಸಿ 1 ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಬ್ಯಾಕ್ ಹೋಗಿ 5 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಮೇಲೆ ನೋಡಿ 3 ದಾರ ಇದೆ, ಆ 3 ದಾರ ಇದೆಯಲ್ಲ 2 ದಾರ 1 ಮಾಡ್ಕೋಬೇಕು, ಮತ್ತು 2 ದಾರ 1 ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಬ್ಯಾಕಿನ ಥ್ರೆಡ್ ಎಳ್ಕೊಂಬರ್ಬೇಕು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ. ಇವಾಗ ಮತ್ತೆ ನೋಡಿ ನೀಡಲ್ ಮೇಲೆ 3 ದಾರ ಇದೆ, 2 ದಾರ ಮಾತ್ರ ತೊಗೋಬೇಕು, ಮತ್ತು 2 ದಾರ 1. ನೋಡಿ, ಈ ಥರ ಬರುತ್ತೆ. 2 ಆರ್ಚು 1 ಚೈನು ಮತ್ತು 1 ಆರ್ಚ್ ಹಾಕಿದ್ದೀನಿ, ಇನ್ನೊಂದು ಆರ್ಚ್ ಹಾಕ್ಕೊಳ್ತೀನಿ. ಸರಿ, ಪೂರ್ತಿ ಇದೇ ಥರ ಬರುತ್ತೆ. ಇದು ಯಾವ ಥರ ಬೇಕಾದ್ರೂ ನೀವು ಮಾಡ್ಕೋಬೋದು, ಏನು ಡಿಫ್ರೆಂಟ್ ಚೇಂಜ್ ಇಲ್ಲ, ಸರಿನಾ? ಸೇಮ್ ಒಂದೇ ಥರನೇ ಬರುತ್ತೆ. ಹೊಸಬ್ರಿಗೆ ಸ್ವಲ್ಪ ಗೊತ್ತಾಗೋದಿಲ್ಲ, ಏನಪ್ಪ ಈ ಥರ ಇಡ್ಬಿಟ್ರು ಹೆಂಗೆ ಹಾಕೋಣ ಬಾರ್ಡ್ರು ಅಂತ. ಬಾರ್ಡ್ರು ಬರೋಂಗಿದ್ರೆ ನೋಡಿ, ಇಲ್ಲಿ ಚೈನ್ ಹಾಕೋ ಅವಶ್ಯಕತೆಯೇ ಇಲ್ಲ ನಮಗೆ, ಬರೀ ಕಂಟಿನ್ಯೂಸ್ ಆಗಿ ನಾವು ಬಾರ್ಡ್ರನ್ನೇ ಹಾಕ್ಕೊಂಡು ಹೋಗ್ಬೋದು. ಚೈನ್ ಹಾಕಬೇಕು ಅಂತ ಇದು ಕುಚ್ಚು ಬೇಕು ಅಂದರೆ ಮಾತ್ರ 4 ಚೈನ್ ಹಾಕ್ಕೋಬೇಕಾಗತ್ತೆ. 2 3 4 5 ಹಾಕಿ ಇಲ್ಲೇನು ಲಾಕ್ ಮಾಡಿದ್ದೀವಿ ಅಲ್ಲೇ ಹೋಗಿ ಬ್ಯಾಕ್ ಹೋಗಿ ಚುಚ್ಚಿ ದರ ತೊಗೊಂಬರ್ಬೇಕು. ಸಿಂಗಲ್ದೊಂದು ಚೈನ್ ಹಾಕಿ ಆಮೇಲೆ ಟರ್ನ್ ಮಾಡ್ಕೋಬೇಕು. ಇದೇ ಥರನೇ ಬರುತ್ತೆ. ಆರ್ಚ್ ಹಾಕ್ಬಿಟ್ಟು ತೋರಿಸ್ತೀನಿ ನಾನು.
ಫೈನಲಿ ವರ್ಕ್ ಮಾಡಿದೆ. ಇಲ್ಲಿ 2 ಆರ್ಚ್ ಮಾಡಿ 1 ಕುಚ್ಚು ಕಟ್ಟಿದ್ದೀನಿ. ಮತ್ತು ಬೇಡ ಅಂತ ಅಂದರೆ ನಾವು 4 ಚೈನ್ ಹಾಕ್ಕೊಳಂಗಿಲ್ಲ, ಇದೇ ಥರ ಕಂಟಿನ್ಯೂ ಮಾಡೋದು ಆರ್ಚ್ನ. ಈ ಥರನೂ ಹಾಕ್ಕೋಬೋದು, ಈ ಥರನೂ ಹಾಕ್ಕೋಬೋದು. 2 ಆರ್ಚು 1 ಕುಚ್ಚು, ಇಲ್ಲ ಅಂತಂದರೆ ಬರೀ ಬಾರ್ಡ್ರು ಥರ ಈ ಥರನೂ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.